Hi friends, welcome to Historic IQ ಚಾನಲ್. ಫ್ರೆಂಡ್ಸ್, ಇಂಡಿಯನ್ ಸ್ಟೋನ್ ಏಜ್ ಸೀರೀಸ್ ನ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಇದಕ್ಕೂ ಮೊದಲು ಪೇಲಿಯೋಲಿಥಿಕ್ ಏಜ್ ಮತ್ತು ಮೆಸೋಲಿಥಿಕ್ ಏಜ್ ನ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ. ಸೊ ಇಂದಿನ ತರಗತಿಯಲ್ಲಿ ಕೊನೆಯ ಘಟ್ಟವಾದಂತಹ ನಿಯೋಲಿಥಿಕ್ ಏಜ್ ನ ಅಧ್ಯಯನ ಮಾಡೋಣ. ನಿಯೋಲಿಥಿಕ್ ಏಜ್ ನ ಫೀಚರ್ಸ್ ನ ನಾವು ನೋಡೋದಾದ್ರೆ, ಈ ಒಂದು ಕಾಲಘಟ್ಟ ಜಿಯೋಲಾಜಿಕಲ್ ಏಜಸ್ ನ ಹೋಲೋಸೀನಿಗೆ ಸಂಬಂಧಪಟ್ಟಿದೆ. ಟೈಮ್ ಲೈನ್ ಕಾಲಮಾನವನ್ನ ನೋಡಿದಾಗ ವರ್ಲ್ಡ್ ವೈಡ್ ವಿಶ್ವದಾದ್ಯಂತ 9000 ಬಿಸಿನಲ್ಲಿ ಈ ಕಾಲಘಟ್ಟ ಉದ್ಭವವಾಗಿತ್ತು. ಇಂಡಿಯನ್ ಸಬ್ ಕಾಂಟಿನೆಂಟ್ ಗೆ ನಾವು ಇದನ್ನ ಹೋಲಿಸ್ಕೊಂಡಾಗ ಟೈಮ್ ಲೈನ್ ನಲ್ಲಿ ಚೇಂಜಸ್ ನ ಕಾಣ್ತೀವಿ. ನೆಕ್ಸ್ಟ್ ನೋಡೋಣ. ಕಾಯಿನ್ಡ್ ಬೈ ಜಾನ್ ಲುಬಾಕ್. ನಿಯೋಲಿಥಿಕ್ ಪದವನ್ನ ಪ್ರಥಮ ಬಾರಿಗೆ ಬಳಸಿದವರು ಜಾನ್ ಲುಬಾಕ್, ಇದು ನಮಗೆ ಗೊತ್ತು. ಡಾಕ್ಟರ್ ಪ್ರೈಮ್ ರೋಸ್ 1842ರಲ್ಲಿ ಪ್ರಪ್ರಥಮ ಬಾರಿಗೆ ಲಿಂಗಸುಗೂರು ಎಂಬಲ್ಲಿ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಉಪಕರಣವನ್ನು ಕೈಗೊಡಲಿಯನ್ನ ಇವರು ಕಂಡಿಡ್ತಿದ್ದಾರೆ. ಇದು ಗೊತ್ತು ನಮ್ಗೆ. ಓಕೆ, ನೆಕ್ಸ್ಟ್ ನಿಯೋಲಿಥಿಕ್ ರೆವಲ್ಯೂಷನ್. ಆಸ್ಟ್ರೇಲಿಯಾದ ಫೇಮಸ್ ಆರ್ಕಿಯಾಲಜಿಸ್ಟ್ ಗಾರ್ಡನ್ ಚೈಲ್ಡ್ ಇವರು 1934ರಲ್ಲಿ ತಮ್ಮ ಕೃತಿ ನ್ಯೂ ಲೈಟ್ ಆನ್ ಮೋಸ್ಟ್ ಏನ್ಷಿಯಂಟ್, ಈ ಒಂದು ಕೃತಿಯಲ್ಲಿ ಈ ಒಂದು ಕಾಲಘಟ್ಟವನ್ನ ನಿಯೋಲಿಥಿಕ್ ರೆವಲ್ಯೂಷನ್ ಅಂತ ಕರೆದಿದ್ದಾರೆ. ಕಾರಣ ಇಷ್ಟೇನೆ, ಈ ಕಾಲಘಟ್ಟದ ಮಾನವ ಆಹಾರ ಸಂಗ್ರಹಣೆಕಾರನಿಂದ ಕೃಷಿಯ ಮೂಲಕ ಆಹಾರ ಉತ್ಪಾದಕನಾಗಿ ಪರಿವರ್ತನೆಗೊಳ್ತಾನೆ. ಹಾಗಾಗಿ ಈ ಒಂದು ಕಾಲಘಟ್ಟವನ್ನ ಇವರು ನಿಯೋಲಿಥಿಕ್ ರೆವಲ್ಯೂಷನ್ ಅಂತ ಕರೆದಿದ್ದಾರೆ. ಇದು ಕೇಳ್ತಾರೆ, ಇದು ಹೈಲೈಟೆಡ್ ಪಾಯಿಂಟ್. ಓಕೆ, ನಂತರ ಹಂಟಿಂಗ್ ಗ್ಯಾದರಿಂಗ್ ಕಂಟಿನ್ಯೂಟಿಯನ್ನ ಹೊಂದಿತ್ತು. ಇದರ ಜೊತೆಗೇನೆ ಈತ ಫುಡ್ ಪ್ರೊಡ್ಯೂಸರ್ ಆಗಿ ಪರಿವರ್ತನೆ ಕೈಗೊಳ್ತಾನೆ. ನಂತರ ವಿತೌಟ್ ದಿ ನಾಲೆಡ್ಜ್ ಆಫ್ ಮೆಟಲ್ ಇಂಪ್ಲಿಮೆಂಟ್ಸ್, ಲೋಹದ ಬಳಕೆಯ ಜ್ಞಾನವಿಲ್ಲದೆ ಈತ ಕೃಷಿಯನ್ನ ಕೈಗೊಳ್ತಾನೆ. ಕೃಷಿಗಾಗಿ ಈತ ಬಳಸಿರೋದು ಕೇವಲ ಕಲ್ಲಿನ ಕೈಗೊಡಲಿ. ಓಕೆ, ನಂತರ ಸೆಟ್ಲ್ಮೆಂಟ್ಸ್, ಪರ್ಮನೆಂಟ್ ಸೆಟ್ಲ್ಮೆಂಟ್ಸ್. ಅಲೆಮಾರಿ ಆಗಿದ್ದಂತಹ ಮಾನವ ಒಂದು ಕಡೆ ಬಂದು ನೆಲೆಯೂರಿ ನಿಲ್ತಾನೆ. ಅದಕ್ಕೆ ಆತ ಏನೇನು ಸೌಲಭ್ಯಗಳನ್ನ ತಾನೇ ಮಾಡ್ಕೊಂಡ ಅನ್ನೋದನ್ನ ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ನಾವು ಇದನ್ನ ಕಾಣ್ತಾ ಹೋಗ್ಬೋದು. ಮುಂದೆ ನೋಡೋಣ. ನಂತರ ದೇ ಡೆವಲಪ್ಡ್ ಗುಡ್ ನಾಲೆಡ್ಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಎನ್ವೈರನ್ಮೆಂಟ್. ಎಸ್, ಈ ಕಾಲಘಟ್ಟದಲ್ಲಿ ಮಾನವ ತನ್ನ ಸುತ್ತಮುತ್ತಲಿನ ಪರಿಸರವನ್ನ ಅರ್ಥೈಸಿಕೊಳ್ಳುವ ಮೂಲಕ ಅಧ್ಯಯನ ಮಾಡಲ್ಲ, ಪರಿಜ್ಞಾನವನ್ನ ಬೆಳೆಸ್ಕೊಂತಾನೆ. ಫಾರ್ ಎಕ್ಸಾಂಪಲ್, ಮಳೆಗಾಲ, ಬೇಸಿಗೆ ಕಾಲ, ಯಾವ ಕಾಲದಲ್ಲಿ ಕೃಷಿಯನ್ನ ಕೈಗೊಂಡ್ರೆ ಉತ್ತಮ ಬೆಳೆಯನ್ನ ಬೆಳಿಬಹುದು ಅನ್ನುವಂತ ಪರಿಜ್ಞಾನ ಈತನಲ್ಲಿ ಮೂಡುತ್ತೆ. ಫ್ರೆಂಡ್ಸ್, ಮ್ಯಾನ್ ಬಿಕೇಮ್ ಫುಡ್ ಪ್ರೊಡ್ಯೂಸರ್. ಹೇಗೆ ಆಹಾರ ಉತ್ಪಾದಕನಾಗಿ ಪರಿವರ್ತನೆಗೊಳ್ತಾನೆ, ಏನೇನ್ ಕಾರಣ ಇತ್ತು, ಯಾವ್ಯಾವ ಅಂಶ ಒಳಗೊಂಡಿತ್ತು ಅನ್ನೋದನ್ನ ನೋಡೋದಾದ್ರೆ, ಪ್ಲಾಂಟ್ ಅಂಡ್ ಅನಿಮಲ್ ಡೊಮೆಸ್ಟಿಕೇಶನ್ ಅಲ್ಲಿ ಈತ ಪರಿಪಕ್ವತೆಯನ್ನ ಹೊಂದ್ತಾನೆ. ನಂತರ ಸೆಡೆಂಟ್ರಿ ಲೈಫ್, ಒಂದ್ ಕಡೆ ಬಂದು ನೆಲೆಯೂರಿ ನಿಲ್ಲಿಸ್ತಾನೆ. ತನ್ನ ಜೀವನದಲ್ಲಿ ಈತ ಏನ್ ಮಾಡ್ತಾನೆ, ಒಂದ್ ಕಡೆ ಜೀವನ ಮಾಡ್ತಿದ್ದಾನೆ ಅಂದ್ರೆ ಗುಡಿಸ್ಲೆಲ್ಲ ಕಟ್ತಾನೆ. ಅದು ಮಣ್ಣಿನ ಗುಡಿಸ್ಲನ್ನ ತಯಾರಿಸ್ತಾನೆ. ಅದು ರೆಕ್ಟ್ಯಾಂಗ್ಯುಲರ್ ಶೇಪ್ ಮತ್ತೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತೆ. ಆ ಗುಡಿಸ್ಲಿಗೆ ಕಿಟಕಿ ಸಹ ಆತ ಕಟ್ತಾನೆ. ಆ ಕಿಟಕಿಯ ಒಂದು ಚೌಕಟ್ಟನ್ನ ಸಿಲ್ಸ್ ಅಂತ ಕರಿತೀವಿ. ಇದನ್ನ ಕೇಳಿದರೆ ನಿಯೋಲಿಥಿಕ್ ಸಂಬಂಧಪಟ್ಟಂತಹ ಇದೊಂದು ಲಕ್ಷಣ ಅಥವಾ ಫೀಚರ್ ಅಂತಾನೆ ಹೇಳ್ಬೋದು. ನಂತರ ಚಿಕ್ಕ ಚಿಕ್ಕ ಗ್ರಾಮಗಳ ರಚನೆ ಆಗುತ್ತೆ. ರಚನೆಯಾದ ನಂತರ ಡೆವಲಪ್ಡ್ ಅಗ್ರಿಕಲ್ಚರ್ ನಾವು ಕಾಣ್ಬೋದು. ನಂತರ ಸ್ಟೋರೇಜ್, ಆಹಾರ ಸಂಗ್ರಹಣೆಗಾಗಿ ಈತ ಏನ್ ಮಾಡ್ತಾನೆ, ಬೆಳೆದಂತಹ ಬೆಳೆಯನ್ನ ಉಗ್ರಾಣಗಳಲ್ಲಿ ಶೇಖರಿಸ್ತಾ ಹೋಗ್ತಾನೆ. ನಂತರ ಪಾಟ್ರಿ ಮೇಕಿಂಗ್ ನಲ್ಲಿ ಈ ಒಂದು ಕಾಲಘಟ್ಟದ ಒಂದು ಮಡಕೆ ಯಾವುದು ಅಂದ್ರೆ BRW, ಬ್ಲಾಕ್ ಅಂಡ್ ರೆಡ್ ವೇರ್. ಇದ್ರಲ್ಲಿ 2 ಟೈಪ್ಸ್ ಇದೆ, ಹಸ್ತನಿರ್ಮಿತ ಮತ್ತೆ ಚಕ್ರವನ್ನು ಬಳಸಿ ತಯಾರಿಸಿದಂತಹ ಮೃತ್ಪಾತ್ರೆ ಅಥವಾ ಮಡಕೆ. ತನ್ನ ದಿನನಿತ್ಯದ ಜೀವನಕ್ಕಾಗಿ ಅಥವಾ ಬಳಕೆಗಾಗಿ ಈಟಿಂಗ್, ಡ್ರಿಂಕಿಂಗ್ ಇದೆಲ್ಲ ಮಾಡ್ಲಿಕ್ಕೆ ಹೋಮ್ ಯುಟೆನ್ಸಿಲ್ಸ್ ಕೂಡ ಮಣ್ಣಿನಿಂದಾನೇ ಈತ ತಯಾರಿಸ್ತಾ ಹೋಗ್ತಾನೆ. ಹೀಗೆ ಈತ ಮ್ಯಾನ್ ಬಿಕೇಮ್ ಫುಡ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ನಂತರ ನಿಯೋಲಿಥಿಕ್ ಟೂಲ್ಸ್, ಈ ಕಾಲದ ಒಂದು ಉಪಕರಣಗಳನ್ನ ನಾವು ಹೈಲಿ ಪಾಲಿಶ್ಡ್ ಸ್ಟೋನ್ ಟೂಲ್ಸ್ ನೋಡ್ಬೋದು, ಬೋನ್ ಟೂಲ್ಸ್ ನೋಡ್ಬೋದು. ಸ್ಪೆಷಲಿ ಈತ ಜಾಸ್ತಿ ಯೂಸ್ ಮಾಡೋದು ಸ್ಟೋನ್ ಹ್ಯಾಂಡ್ ಆಕ್ಸ್ ನ. ಓಕೆ, ಇದರಲ್ಲಿ 3 ಟೈಪ್ಸ್ ಇದೆ. ಮೊದಲನೇದು ನಾರ್ತ್ ವೆಸ್ಟರ್ನ್, ವಾಯುವ್ಯ ದಿಕ್ಕಿನಲ್ಲಿ ರೆಕ್ಟ್ಯಾಂಗ್ಯುಲರ್ ಆಕ್ಸಸ್ ನ ನಾವು ನೋಡ್ಬೋದು. ನಂತರ ಈಶಾನ್ಯ ದಿಕ್ಕಿನಲ್ಲಿ ನಾವು ಸ್ಪೆಷಲಿ ಇನ್ ಗಾರೋ ಹಿಲ್ಸ್ ಪಾಲಿಶ್ಡ್ ಸ್ಟೋನ್ ಆಕ್ಸಸ್ ನ ನೋಡ್ಬೋದು. ದಕ್ಷಿಣದಲ್ಲಿ ನಾವು ಓವಲ್ ಸೈಡೆಡ್ ಆಕ್ಸಸ್ ನ ನಾವಿಲ್ಲಿ ಕಾಣ್ಬೋದು. ರಾಬರ್ಟ್ ಬ್ರೂಸ್ ಫುಟ್ ಅವರು ಈ ಒಂದು ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತಹ ನಿಯೋಲಿಥಿಕ್ ಅಂದ್ರೆ ಕೆಲವೊಂದು ಬುಕ್ಸ್ ಅಲ್ಲಿ ನಿಯೋಲಿಥಿಕ್ ಅಂತಿದೆ, ಕೆಲವೊಂದು ಬುಕ್ಸ್ ಅಲ್ಲಿ UP ಅಂತಿದೆ.
UP ಅಂದ್ರೆ ಅಪ್ಪರ್ ಪೆಲಿಯೋಲಿಥಿಕ್ ಏಜ್. ನಿಯೋಲಿಥಿಕ್ ಸಂಬಂಧಪಟ್ಟಂತಹ ಉಪಕರಣಗಳನ್ನ ಒಟ್ಟು 78 ಕ್ಯಾಟಗರಿನಲ್ಲಿ ಡಿವೈಡ್ ಮಾಡಿದ್ದಾರೆ. ಇದನ್ನ ಕೇಳಿದ್ದಾರೆ ಫ್ರೆಂಡ್ಸ್. ಕೇಂದ್ರ ಸರ್ಕಾರ ನಡೆಸುವಂತಹ NVS ನವೋದಯ ವಿದ್ಯಾ ಸಂಸ್ಥಾನ್ ಒಂದು ಸಂಸ್ಥೆಗಳಲ್ಲಿ PGT ಎಕ್ಸಾಮ್ಸ್ ನಡೀತಾರೆ. PGT ನಲ್ಲಿ ಹಿಸ್ಟ್ರಿ ಪೇಪರ್ ನಲ್ಲಿ ಒಟ್ಟು ಎಷ್ಟು ಕ್ಯಾಟಗರಿನಲ್ಲಿ ರಾಬರ್ಟ್ ಬ್ರೂಸ್ ಫುಟ್ ಡಿವೈಡ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಅ ಹೈಲೈಟೆಡ್ ಪಾಯಿಂಟ್. ಓಕೆ friends, in this image we can see the variety of highly polished hand axes which belong to Neolithic age. ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ನಿಯೋಲಿಥಿಕ್ ಸೈಟ್ಸ್ ನಾವು ಈ ಕೆಳಕಂಡ ಸಬ್ ಕ್ಯಾಟಗರಿ ನಲ್ಲಿ ನಾವು ಅಧ್ಯಯನ ಮಾಡ್ಬೇಕಾಗುತ್ತೆ. ಕಾರಣ ಇಷ್ಟೇನೆ, ಎಮರ್ಜೆನ್ಸ್ ಆಫ್ ಟೈಮ್ ಲೈನ್ ಡೈವರ್ಸಿಟಿ. ಮೊದಲಿಗೆ ನಾರ್ಥನ್ ವೆಸ್ಟರ್ನ್ ರೀಜನ್ ನಲ್ಲಿ 7000 BC ನಲ್ಲಿ ಈ ಒಂದು ಕಾಲಘಟ್ಟ ಉದ್ಭವ ಆಗುತ್ತೆ. ಮೇನ್ ಏರಿಯಾಸ್ ನೋಡೋದಾದ್ರೆ ಆಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ್, ಅದರಲ್ಲೂ ಸಹ ಸ್ಪೆಷಲಿ ಬಲೂಚಿಸ್ತಾನ್ ಪ್ರಾಂತ್ಯ. ನಾರ್ದರ್ನ್ ರೀಜನ್ ನಲ್ಲಿ ಕಾಶ್ಮೀರ್, ನಂತರ ವಿಂಧ್ಯನ್ ಹಿಲ್ಸ್ ಮತ್ತೆ ಗಂಗಾ ವ್ಯಾಲಿನಲ್ಲಿ ಪ್ರಯಾಗ್ರಾಜ್, UP, ಮಿರ್ಜಾಪುರ ಮತ್ತೆ ಬೇಲನ್ ವ್ಯಾಲಿ. ಮಿಡ್ ಈಸ್ಟರ್ನ್ ಗಂಗಾ ವ್ಯಾಲಿನಲ್ಲಿ ನಾರ್ದರ್ನ್ ಬಿಹಾರ್. ನಂತರ ಸೆಂಟ್ರಲ್ ಈಸ್ಟರ್ನ್ ರೀಜನ್ ನಲ್ಲಿ ಛೋಟಾ ನಾಗ್ಪುರ್ ಮತ್ತೆ ಒಡಿಶಾ ಅಂಡ್ ಬೆಂಗಾಲ್. ಸದರ್ನ್ ರೀಜನ್ ನಲ್ಲಿ ನೋಡಿ 2500 BC. ಈ ಒಂದು ಕಾಲಘಟ್ಟಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಅದುವೇ ಪೆನಿನ್ಸುಲರ್ ಇಂಡಿಯಾ ಅಂದ್ರೆ ದಕ್ಷಿಣದ ಪರ್ಯಾಯ ದ್ವೀಪ ಏನಿದೆ ಅದನ್ನ ಪೆನಿನ್ಸುಲರ್ ಅಂತ ಕರಿತೀವಿ. ಫ್ರೆಂಡ್ಸ್, ಮೊದಲಿಗೆ ನಾರ್ತ್ ವೆಸ್ಟರ್ನ್ ರೀಜನ್ ನಲ್ಲಿ ನ್ಯೂಲಿಥಿಕ್ ಸೈಟ್ಸ್ ಯಾವ್ದಾದಿತ್ತು ಅಂತ ನೋಡೋದಾದ್ರೆ ಪಾಕಿಸ್ತಾನ್ ಮತ್ತೆ ಆಫ್ಘಾನಿಸ್ತಾನ್ ಕಡೆ ಕಂಡು ಬರುತ್ತೆ. ಅದನ್ನ ಕುಲಿನಾಲ್ ಸಂಸ್ಕೃತಿ ಅಂತ ಸಹ ಕರಿತೀವಿ. ಇಲ್ಲಿ ಕೃಷಿ ಮತ್ತೆ ಪ್ರಾಣಿ ಪಶುಪಾಲನೆಗೆ ಸಂಬಂಧಿಸಿದಂತೆ ಅತ್ಯಂತ ಪ್ರಾಚೀನ ಪುರಾವೆಗಳು ನಮ್ಗೆ ಇಲ್ಲಿ ಕಂಡ್ಬರ್ತವೆ. ಇಂಪಾರ್ಟೆಂಟ್ ಸೈಟ್ಸ್ ನ ನೋಡೋದಾದ್ರೆ ಮೆಹರ್ಗರ್. ಇದರ ಒಂದು ಟೈಮ್ ಲೈನ್ 7000 BC, ಸಿಚುಯೇಟೆಡ್ ಇನ್ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬೋಲನ್ ವ್ಯಾಲಿ ಇದೆ. ಅಲ್ಲಿ ಈ ಒಂದು ನೆಲೆ ಕಂಡುಬರುತ್ತೆ ನಮ್ಗೆ. ಇದನ್ನ ಭೂ ಅನ್ವೇಷಣೆ ಮಾಡಿರೋರು SGB ರಾಯ್ಸೇನಿ ಇನ್ 1968. ಭೂ ಉತ್ಖನನವನ್ನ 1974ರಲ್ಲಿ JF ಜರೀದ್ ಅವರು ಮಾಡಿದ್ದಾರೆ. ಈ ನೆಲೆಯಲ್ಲಿ ಒಟ್ಟು 7 ಸ್ತರಗಳು ಉತ್ಖನನದಲ್ಲಿ ಲಭ್ಯವಾಗಿದ್ದಾವೆ. ಇದು ಓಲ್ಡೆಸ್ಟ್ ನಿಯೋಲಿಥಿಕ್ ಸೆಟ್ಲ್ಮೆಂಟ್ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತಾನೆ ಹೇಳ್ಬೋದು. ನಂತರ ಲಾರ್ಜೆಸ್ಟ್ ಆಲ್ಸೋ. ಇವರು ಮಡಕೆ ತಯಾರಿಸೋದನ್ನ ವೆಸ್ಟರ್ನ್ ಏಷ್ಯಾದಿಂದ ಕಲ್ತಿದ್ರು. ತುಂಬಾ ಅರ್ಲಿ ಆಗಿ ಇವರು ಪ್ರೊಡ್ಯೂಸ್ ವೀಟ್ ಅಂಡ್ ಬಾರ್ಲಿ, ಭತ್ತ ಮತ್ತೆ ಬಾರ್ಲಿಯನ್ನ ಇವರು ಇಡೀ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲೇ ಫಸ್ಟ್ ಟೈಮ್ ಇವರು ಉತ್ಪಾದನೆ ಮಾಡಿರೋರು. ನಂತರ ಮಡ್ ಬ್ರಿಕ್ಸ್, ಮಣ್ಣಿನ ಇಟ್ಟಿಗೆಗಳಿಂದ ಉಗ್ರಾಣಗಳನ್ನ ತಯಾರಿಸಿದ್ದಾರೆ. ಸರ್ಪ್ಲಸ್ ಪ್ರೊಡಕ್ಷನ್ ಅನ್ನ ನಾವಿಲ್ಲಿ ಕಾಣ್ಬೋದು ಇದರಿಂದ. ನಂತರ ಇವರು ಮಣ್ಣಿನ ಇಟ್ಟಿಗೆಗಳಿಂದ ಮನೆಯನ್ನು ಸಹ ತಯಾರಿಸ್ತಿದ್ರು. ಒಂದು ಚಿಕ್ಕ ಗ್ರಾಮಗಳು ಸಹ ಇಲ್ಲಿ ನಮ್ಗೆ ದೊರೆತಿದ್ದಾವೆ. ಇದನ್ನ ಬ್ರೆಡ್ ಬಾಸ್ಕೆಟ್ ಆಫ್ ಬಲೂಚಿಸ್ತಾನ್ ಅಂತ ಕರೀತಾರೆ ಈ ಒಂದು ನೆಲೆಯನ್ನ. ಇಲ್ಲಿ ಇನ್ನು ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳೋದಾದ್ರೆ ಶವ ಸಂಸ್ಕಾರ ಪದ್ಧತಿನೂ ಕಂಡು ಬಂದಿದೆ. ಇಡೀ ವಿಶ್ವದಲ್ಲಿಯೇ ಪ್ರಪ್ರಥಮ ಬಾರಿಗೆ ಹಲ್ಲಿನ ಚಿಕಿತ್ಸೆ, ಅದು ಕಲ್ಲಿನ ಮೂಲಕ ಹಲ್ಲಿನ ಚಿಕಿತ್ಸೆಯನ್ನು ನೀಡಿರುವಂತಹ ಒಂದು ಅತ್ಯಂತ ಪ್ರಾಚೀನ ಪುರಾವೆಗಳು ನಮ್ಗೆ ಈ ನೆಲೆಯಲ್ಲಿ ಕಂಡು ಬಂದಿವೆ ಅಂತ ಹೇಳ್ಬೋದು. ಇನ್ನೊಂದು ಫ್ಲಿಂಟ್ ಇಂಡಸ್ಟ್ರಿ ಕೂಡ ನಮ್ಗೆ ಇಲ್ಲಿ ದೊರೆತಿದೆ. ಮತ್ತೆ ಡೊಮೆಸ್ಟಿಕೇಶನ್ ಆಫ್ ಬುಲ್ ನ ಪ್ರಾಚೀನ ಸಾಕ್ಷ್ಯಾಧಾರಗಳು ಸಹ ನಮ್ಗೆ ಈ ನೆಲೆಯಲ್ಲಿ ದೊರಕಿದೆ. ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್, ಮೆಹರ್ಗರ್ ಅನ್ನೋದು. ಇಷ್ಟು ಮೆಹರ್ಗರ್ ಬಗ್ಗೆ. ನೆಕ್ಸ್ಟ್ ಕ್ವೆಟಾ ವ್ಯಾಲಿ. ಈ ಒಂದು ಕಣಿವೆಯನ್ನ ಎಕ್ಸ್ಕವೇಟ್ ಮಾಡಿರೋರು ಫೇರ್ ಸರ್ವಿಸ್ ಇನ್ 1905. ಇತರೆ ನೆಲೆಗಳು ಕಿಲೆ ಗುಲ್ ಮೊಹಮ್ಮದ್ ಮತ್ತೆ ದಮ್ಸಾದತ್. ಫ್ರೆಂಡ್ಸ್, ಒಂದು ಕಣಿವೆ ಅಂದ್ರೆ ಅಲ್ಲಿ ಹಲವಾರು ನೆಲೆಗಳನ್ನ ನಾವು ಕಾಣಬಹುದು. ನಂತರ ಕಲಾತ್ ಪ್ಲೇಟ್ಯೋ, ಇದನ್ನ ಕಂಡಿಡಿದವರು ಕಾರ್ಡಿ. ಇತರೆ ನೆಲೆಗಳು ಅಂದ್ರೆ ಅಂಜೀರಾ, ಇದು ಇಂಪಾರ್ಟೆಂಟ್ ಕೇಳಿದ್ದಾರೆ. ಶಹಾವಾಬ್, ಸರಾಯ್ಕೋಲಾ, ಡೇರಿ ಇಸ್ಮಾಯಿಲ್, ನಾಲ್, ಜರಿತಾಗ. ನಂತರ ಮುಂಡಿಕಾಕ್ ಆಫ್ಘಾನಿಸ್ತಾನದ ಅರ್ಗಂದಾಬಾದ್ ಕಣಿವೆಯಲ್ಲಿದೆ. ನಂತರ ಜಲೀಲ್ಪುರ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ. ಹರಪ್ಪ ಪಾಕಿಸ್ತಾನದ ರಾವಿ ನದಿ ಮೇಲ್ದಂಡೆ ಮೇಲಿದೆ. ಇತರೆ ನೆಲೆಗಳನ್ನ ನೋಡಿದಾಗ ರಾಣಾ ಗುಂಟೈ, ಗುಮ್ಲಾ, ರೆಹಮಾನ್ ಡೇರಿ. ಇಷ್ಟು ನಾರ್ತ್ ವೆಸ್ಟರ್ನ್ ರೀಜನ್ ನಾವು ನೋಡಿದ್ವಿ.
ಫ್ರೆಂಡ್ಸ್, ನಾರ್ತ್ ವೆಸ್ಟ್ ಕಾಶ್ಮೀರ್ ಕಲ್ಚರ್ ನ ನೋಡೋದಾದ್ರೆ ಅಲ್ಲಿನ ಒಂದು ಪ್ರಮುಖ ಫೀಚರ್ಸ್ ಏನಿತ್ತು ಅಂದ್ರೆ ಡ್ವೆಲ್ಲಿಂಗ್ ಪಿಟ್ಸ್, ಹಳ್ಳಗಳಲ್ಲಿ ಜನ ವಾಸಿಸ್ತಿದ್ರು. ಸೆರಾಮಿಕ್ಸ್, ಉತ್ತಮ ಗುಣಮಟ್ಟದ ಒಂದು ಮಡಿಕೆ ತಯಾರಿಸ್ತಿದ್ರು. ವೆರೈಟಿ ಆಫ್ ಪಾಲಿಶ್ಡ್ ಸ್ಟೋನ್ ಅಂಡ್ ಬೋನ್ ಟೂಲ್ಸ್. ಓಕೆ, ಪ್ರಮುಖವಾಗಿ ಆಬ್ಸೆನ್ಸ್ ಆಫ್ ಮೈಕ್ರೋಲಿಥಿಕ್ಸ್, ಸೂಕ್ಷ್ಮ ಉಪಕರಣಗಳ ಒಂದು ಅಲಭ್ಯತೆ. ಓಕೆ, ಪ್ರಮುಖ ನೆಲೆ ಬೂರ್ಸ್ ಹೋಮ್. ಇಲ್ಲಿ ಬೇಟೆ, ಮೀನುಗಾರಿಕೆ ಮತ್ತೆ ಕೃಷಿ ಹಾಗೂ ಅನಿಮಲ್ ಹಸ್ಬೆಂಡ್ರಿ ಒಂದು ಜೀವನದ ಪ್ರಮುಖ ಆಧಾರವಾಗಿತ್ತು. ಡೊಮೆಸ್ಟಿಕೇಟೆಡ್ ಡಾಗ್ಸ್, ಸಾಕು ನಾಯಿ. ಹೌದು, ಸಾಕು ನಾಯಿಯ ಪುರಾವೆಗಳು ಇಲ್ಲಿ ಲಭ್ಯವಾಗ್ತಾ ಹೋಗಿವೆ. ಇನ್ನೊಂದ್ ಹೇಳೋದಾದ್ರೆ ಮಾನವನ ಶವ ಸಂಸ್ಕಾರ ಮಾಡ್ತಿದ್ರಲ್ಲ, ಆ ಒಂದು ಸಂದರ್ಭದಲ್ಲಿ ಸಾಕು ನಾಯಿನ ಹೂಳಿರುವಂತ ಸಾಕ್ಷ್ಯಾಧಾರಗಳು ಇಲ್ಲಿ ಲಭ್ಯ. ಇದು ಗೊತ್ತು ಎಲ್ಲಾರ್ಗುನು. ಈ ಒಂದು ನೆಲೆಯನ್ನ ಪ್ಲೇಸ್ ಆಫ್ ಬುರ್ಜ್ ಅಥವಾ ಬರ್ಜ್ ಅಂತಾನು ಕರೀತಾರೆ. ಇಲ್ಲಿ ಕೋರ್ಸ್ ಗ್ರೇ ಪಾಟ್ರಿ, ಈ ಒಂದು ವಿಶೇಷತೆ ಉಳ್ಳಂತಹ ಒಂದು ಪಾಟ್ರಿ ಇಲ್ಲಿ ದೊರಕಿದೆ. ಈ ನೆಲೆಯನ್ನ ಕಂಡಿಡಿದವರು ತೇರಾ ಮತ್ತೆ ಪೀಟರ್ಸನ್ 1935ರಲ್ಲಿ. ಉತ್ಖನನ ಮಾಡಿರೋರು ಖಜಾಂಚಿ ಅಂತ, ಇವರು ಆರ್ಕಿಯಾಲಜಿಸ್ಟ್. ಓಕೆ, ಇಂಡಿಯನ್ ಆರ್ಕಿಯಾಲಜಿಸ್ಟ್. ಡ್ವೆಲ್ಲಿಂಗ್ ಪಿಟ್ಸ್, ಅದೇ ಹಳ್ಳಗಳಲ್ಲಿ ಇವರು ಇಲ್ಲಿ ಜೀವನ ಮಾಡ್ತಿದ್ರು. ಇಷ್ಟು ಫ್ರೆಂಡ್ಸ್. ನಂತರ ಗುಫ್ ಕ್ರಾಲ್, ಈ ಒಂದು ನೆಲೆಯನ್ನ ಉತ್ಖನನ ಮಾಡಿರೋದು ಎ.ಕೆ. ಶರ್ಮಾ ಇನ್ 1981. ಎಕ್ಸ್ಪ್ಲೋರೇಷನ್ ಬೈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಇಲ್ಲೂ ಸಹ ಸಾಕು ನಾಯಿ ಅಂದ್ರೆ ಮಾನವನ ಶವ ಸಂಸ್ಕಾರದ ಸಂದರ್ಭದಲ್ಲಿ ಸಾಕು ನಾಯಿನ ಹೂಳಿರುವಂತಹ ಒಂದು ಸಾಕ್ಷ್ಯಾಧಾರಗಳು ಈ ನೆಲೆಯಲ್ಲೂ ಸಹ ನಮಗೆ ಕಂಡುಬರುತ್ತೆ. ಡ್ವೆಲ್ಲಿಂಗ್ ಪಿಟ್ಸ್, ಹಳ್ಳಗಳಲ್ಲಿ ವಾಸ ಮಾಡ್ತಿದ್ರು. ಆಲ್ಸೋ ಕಾಲ್ಡ್ ಆಸ್ ಕೇವ್ ಆಫ್ ದಿ ಪಾಟರ್. ನಂತರ ಸಿಮಿಲಾರಿಟೀಸ್ ಬಿಟ್ವೀನ್ ಬೂರ್ಝೋಮ್ ಎವಿಡೆನ್ಸಸ್. ಅಲ್ಲೇನು ಬೂರ್ಝೋಮ್ ನೆಲೆಯಲ್ಲಿ ಏನೇನ್ ಸಾಕ್ಷ್ಯಾಧಾರಗಳು ದೊರಕಿದವೋ ಅದೇ ರೀತಿಯ ಒಂದು ಸಿಮಿಲಾರಿಟೀಸ್, ಸಾಮೀಪ್ಯತೆಯನ್ನ ಎವಿಡೆನ್ಸಸ್ ಕೂಡ ಸೇಮ್ ಆಸ್ ಇಟ್ ಇಸ್ ದೊರಕುತ್ತೆ. ನಂತರ ಆಬ್ಸೆನ್ಸ್ ಆಫ್ ಮೈಕ್ರೋಲಿಥಿಕ್ಸ್, ಇಲ್ಲಿ ಮೈಕ್ರೋಲಿಥಿಕ್ಸ್ ಲಭ್ಯವಾಗಿಲ್ಲ. ಪಾಟ್ರಿ ಕಲ್ಚರ್, ಮಡಕೆ ತಯಾರಿಸುವಂತ ಸಂಸ್ಕೃತಿ ಕೂಡ ಇಲ್ಲಿ ಕಂಡು ಬರುತ್ತೆ. ನಂತರ ಲಡಾಖ್ ನಲ್ಲಿರುವಂತಹ ನೆಲೆಗಳು ಯಾವ್ಯಾವು? ಗಿಯಾಕ್ ಮತ್ತೆ ಕಿಯಾರಿ. ನೋಡಿ, ಇದೊಂದು ಲೇಟೆಸ್ಟ್ ಡಿಸ್ಕವರಿ. ನವಶಿಲಾ ಯುಗಕ್ಕೆ ಸಂಬಂಧಪಟ್ಟಂತೆ ಹರಿಯಾಣದಲ್ಲಿ ಕಂಡು ಬಂದಿರುವಂತ ನೆಲೆ ಬೀರಣ. ಇಷ್ಟು ಫ್ರೆಂಡ್ಸ್. ನಾರ್ತ್ ವೆಸ್ಟ್ ರೀಜನ್ ನ ನಿಯೋಲಿಥಿಕ್ ಸೈಟ್ಸ್ ಗಳನ್ನ ಮ್ಯಾಪ್ ನಲ್ಲಿ ನೋಡೋದಾದ್ರೆ, ಮೊದಲಿಗೆ ನೋಡಿ ಇಲ್ಲಿ ಮೆಹರ್ಗರ್, ಅಂಜೀರ್, ಸಿಯಾದಂ, ಕಿಲೆ ಗುಲ್ ಮೊಹಮ್ಮದ್, ನಂತರ ರಾಣಗುಂಡೈ, ಮುಂಡಿಕಾಕ್, ಗುಮ್ಲಾ, ನಂತರ ಗಾಲಿಗೈ, ನಂತರ ಸರಾಯ್ಕೋಲಾ, ನಂತರ ಜಲೀಲ್ಪುರ್. ಓಕೆ, ಇಷ್ಟು. ನಂತರ ಕಾಶ್ಮೀರದ ಬುರ್ಝೋಮ್ ಮತ್ತೆ ಗುಫ್ಕ್ರಾಲ್, ಈ ನೆಲೆಗಳನ್ನ ನಾವಿಲ್ಲಿ ಕಾಣ್ಬೋದು. ಫ್ರೆಂಡ್ಸ್, ನಿಯೋಲಿಥಿಕ್ ಕಲ್ಚರ್ ಇನ್ ಸೆಂಟ್ರಲ್ ಅಂಡ್ ಈಸ್ಟರ್ನ್ ಇಂಡಿಯಾ. ಇದ್ರಲ್ಲಿ ನೋಡೋದಾದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿರ್ಹಾನ್ಪುರ್, ಅಸ್ಸಾಂನ ಮಾರಕ್ಡೋಲಾ, ದಾವ್ಜಲಿ, ಹಾರ್ಡಿಂಜ್ ಮತ್ತೆ ಸಿರುತರು. ನಂತರ ಬಿಹಾರ್ ನಲ್ಲಿ ಚಿರಂದ್. ಫ್ರೆಂಡ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಚಿರಂದ್ ಪ್ಲೇಡ್ ವೆರಿ ಮೇಜರ್ ರೋಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಶ್ಮೀರ ಬಿಟ್ರೆ ಬೋನ್ ಟೂಲ್ ಸಿಗೋದು ಈ ಒಂದು ನೆಲೆಯಲ್ಲಿ, ಎಸ್ಪೆಷಲಿ ಉತ್ತರ ಭಾರತದಲ್ಲಿ. ಓಕೆ, ಅದು ಜಿಂಕೆಯ ಕೊಂಬುಗಳಿಂದ ತಯಾರಿಸಿರುವಂತಹ ಬೋನ್ ಟೂಲ್. ಓಕೆ, ಅದ್ ಬಿಟ್ರೆ BRW, ಬ್ಲಾಕ್ ಅಂಡ್ ರೆಡ್ ವೇರ್, ನವಶಿಲಾಯುಗಕ್ಕೆ ಸಂಬಂಧಿಸಿದಂತೆ BRW ಮಡಕೆ ಉತ್ತರ ಭಾರತದಲ್ಲಿ ದೊರೆತಿರುವಂತಹ ಪ್ರಪ್ರಥಮ ನೆಲೆ, ಅದು ಏನು? ಚಿರಾಂದ್. ಓಕೆ, ನಂತರ ಸಿನೋರ್, ಟಾರಾದಿ, ಮನೇರ್, ಚೆಚರ್. UP ನಲ್ಲಿರುವಂತಹ ಮಹಾಗರ ಮತ್ತೆ ಕೋಲ್ಡಿವಾ, ಬೋತ್ ಆರ್ ಫೇಮಸ್ ಫಾರ್ ಕಲ್ಟಿವಿಕೇಶನ್ ಆಫ್ ರೈಸ್. ಭತ್ತ ಬೆಳೆಯೋದ್ರಲ್ಲಿ ಇವರು ಕಾಂಪಿಟೇಷನ್ ಇದೆ ಈ ನೆಲೆಗಳಲ್ಲಿ. ಯಾವ್ದು ಫಸ್ಟ್ ಅಂತ ನಂಗೆ ಸ್ವಲ್ಪ ಕ್ಲಾರಿಫೈ ಇಲ್ಲ, ನೀವು ನನಗೆ ತಿಳಿಸಿ. ನಂತರ ಮಹಾಗಡ, ಲಹುರಾದೇವ, ಇಮ್ಲಿಡಿ, ಚೋಪಾನಿ ಮಾಂಡೋ, ಪಂಚೋಯ್, ಸೋಹಾಗೋರ, ನರ್ಹನ್. ನಂತರ MP ಯ ಒಂದು ಸೋನ್ ವ್ಯಾಲಿ, ಮೇಘಾಲಯದ ಸೆಲ್ವಾಗಿದೆ. ಫ್ರೆಂಡ್ಸ್, ಗಾರೋ ಹಿಲ್ಸ್ ನ ಇಂಪಾರ್ಟೆನ್ಸ್ ಏನು ನಮ್ಮ ಒಂದು ಇತಿಹಾಸದಲ್ಲಿ? ಅದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಜಾರ್ಖಂಡ್ ನ ಒಂದು ಬಾರೂದಿ, ಒರಿಸ್ಸಾದ ಕುಚ್ಚೈ ನೆಲೆ. ಫ್ರೆಂಡ್ಸ್, ಈ ಮ್ಯಾಪ್ ನಲ್ಲಿ ನೋಡಿ, ಚಿರಂದ್, ಲಹುರಾದೇವ, ಚೋಪಾನಿ ಮಾಂಡೋ, ಗಾರೋ ಹಿಲ್ಸ್, ನಂತರ ಕೋಲ್ಡಿವಾ ಮತ್ತೆ ಮಹಾಗರ, ಈ ಒಂದು ನೆಲೆಗಳನ್ನ ಪ್ರಮುಖವಾಗಿ ನಾವಿಲ್ಲಿ ಕಾಣ್ಬೋದು. ಫ್ರೆಂಡ್ಸ್, ದಕ್ಷಿಣ ಭಾರತದ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಸಿಗ್ನಿಫಿಕೆನ್ಸಸ್ ಏನು ಅಂತ ನೋಡ್ತಾ ಹೋದಾಗ,
ಆಶ್ ಮೌಟ್ಸ್ ಬೂದಿ ದಿಬ್ಬಗಳು. ಫ್ರೆಂಡ್ಸ್, ಬೂದಿ ದಿಬ್ಬಗಳು ಅಂದ್ರೆ ಪ್ರಾಣಿ ಸಗಣಿಯನ್ನ ಶೇಖರಿಸ್ಬಿಟ್ಟು ಸುಟ್ಟಂತಹ ಒಂದು ದಿಬ್ಬಗಳನ್ನೇ ಆಶ್ ಮೌಟ್ಸ್ ಅಂತ ಕರೀತಾರೆ. ಇದು ನೋಡ್ಲಿಕ್ಕೆ ವಾಲ್ಕ್ಯಾನಿಕ್ ಆಶ್ ತರ ಇರುತ್ತೆ. ಇವು ಎಲ್ಲೆಲ್ಲಿ ಕಂಡು ಬಂದಿದಾವೆ ಅಂದ್ರೆ ಸ್ಪೆಷಲಿ ಬಳ್ಳಾರಿ, ರಾಯಚೂರ್, ಬಿಜಾಪುರ, ನಂತರ ಗುಲ್ಬರ್ಗ, ಬೆಳಗಾಂ, ಅದು ಕರ್ನಾಟಕದಲ್ಲಿ, ನಂತರ ಕರ್ನೂಲ್, ಮೆಹಬೂಬ್ ನಗರ, ಅನಂತಪುರ ಡಿಸ್ಟ್ರಿಕ್ಟ್ ಇನ್ ಆಂಧ್ರ ಪ್ರದೇಶ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಬೂದಿ ದಿಬ್ಬಗಳನ್ನ ಪ್ರಥಮ ಬಾರಿಗೆ ಪತ್ತೆ ಹಚ್ಚಿದವರು ಕರ್ನಲ್ ಮೆಕೆನ್ಸಿ. ನಂತರ ರಾಬರ್ಟ್ ಬ್ರೂಸ್ ಫುಟ್ ಅವರು ನವಶಿಲಾಯುಗ ಮತ್ತೆ ಬೂದಿ ದಿಬ್ಬಗಳ ನಡುವಿನ ಒಂದು ಸಂಬಂಧವನ್ನ ಅದೇ ಯುಗಕ್ಕೆ ಸಂಬಂಧಪಟ್ಟಿದೆ ಅಂತ ಇವರು ಹೇಳ್ತಾರೆ. ಇವರ ಒಂದು ಅನ್ವೇಷಣೆಗೆ FR ಆಲ್ಚಿನ್ 1960ರ ದಶಕದಲ್ಲಿ ಉತ್ನೂರ್ ಎಂಬ ನೆಲೆಯಲ್ಲಿ ಉತ್ಖನನವನ್ನು ಕೈಗೊಳ್ಳುವ ಮೂಲಕ ಅವರ ಒಂದು ಅನ್ವೇಷಣೆಗೆ ಸಮರ್ಥನೆಯನ್ನ ನೀಡ್ತಾರೆ. ಅಂದಿನಿಂದ ದಕ್ಷಿಣ ಭಾರತದ ನಿಯೋಲಿಥಿಕ್ ಕಲ್ಚರ್ ನಲ್ಲಿ ಬೂದಿ ದಿಬ್ಬಗಳು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಫ್ರೆಂಡ್ಸ್, ದಕ್ಷಿಣ ಭಾರತದಲ್ಲಿ ಗ್ರಾನೈಟ್ ಬೆಟ್ಟಗಳು ಎಲ್ಲಿದ್ವೋ ಮತ್ತೆ ನದಿ ಮೇಲ್ದಂಡೆಗಳಲ್ಲಿ ಅತಿ ಹೆಚ್ಚು ನವಶಿಲಾಯುಗದ ನೆಲೆಗಳನ್ನ ನಾವು ಕಾಣ್ತಾ ಹೋಗೋದು. ಬಿಕಾಸ್ ಈಸಿ ಅವೈಲಬಿಲಿಟಿ ಅಂದ್ರೆ ಸಂಪನ್ಮೂಲಗಳ ಕೊರತೆ ಇಲ್ಲಿ ಇರ್ಲಿಲ್ಲ. ಹಾಗಾಗಿ ಅತಿ ಹೆಚ್ಚು ನೆಲೆಗಳು ಇಲ್ಲಿ ಕಂಡು ಬರ್ತವೆ. ಇಲ್ಲಿ ಮಿಲೆಟ್ಸ್ ಮತ್ತೆ ಪಲ್ಸ್ ಗ್ರಾಮ್ ನ ಅತಿ ಹೆಚ್ಚು ಬೆಳಿತಿದ್ರು. ಅಂದ್ರೆ ಸಿರಿಧಾನ್ಯಗಳು ಅಂತ ಕರಿತೀವಲ್ಲ ಫ್ರೆಂಡ್ಸ್, ರಾಗಿ, ಹುಳ್ಳಿಕಾಳು ಇಂಥದನ್ನೆಲ್ಲ ಇಲ್ಲಿ ಅತಿ ಹೆಚ್ಚು ಬೆಳೆಸ್ತಿದ್ರು. ನೆಲೆಗಳನ್ನ ನೋಡೋದಾದ್ರೆ ಕರ್ನಾಟಕದ ಮಸ್ಕಿ, ಬ್ರಹ್ಮಗಿರಿ, ಹಳ್ಳೂರ್, ಕೊಡೆಕಾಲ್. ಬ್ರಹ್ಮಗಿರಿನ ಎಕ್ಸ್ಕವೇಷನ್ ಮಾಡಿರೋರು ಮಾರ್ಟಿಮರ್ ವೀಲರ್. ಹಳ್ಳೂರ್, ಕೊಡೆಗಾಲ್, ಸಂಗನಕಲ್ಲು, ಟಿ ನರಸೀಪುರ, ಪಿಕ್ಲಿಹಾಲ್ ನಲ್ಲಿ ದಕ್ಷಿಣ ಭಾರತದಲ್ಲಿ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಬ್ಲಾಕ್ ಅಂಡ್ ರೆಡ್ ವೇರ್ ಮಡಕೆ ಸಿಕ್ಕಿರುವಂತಹ ಪ್ರಥಮ ನೆಲೆ. ಉತ್ತರ ಭಾರತದಲ್ಲಿ ಯಾವುದು? ಚಿರಾಂತ್. ಓಕೆ, ನಂತರ ತೆಕ್ಕಲ್ಕೋಟ, ಪಾಯಂಪಲ್ಲಿ, ಉತ್ನೂರ್, ವಾಟ್ಗಲ್, ಬೂದಿಹಳ್ಳ. ನಂತರ ತಮಿಳುನಾಡಿನ ಪಾಯಂಪಲ್ಲಿ ಮತ್ತೆ ಪೂಚಂಪಲ್ಲಿ, ಆಂಧ್ರ ಪ್ರದೇಶದ ನಾಗಾರ್ಜುನಕೊಂಡ, ಪಲ್ಲವಾಯ್, ಸಿಂಗನ್ಪಲ್ಲಿ, ತೆಲಂಗಾಣದ ಉತ್ನೂರ್, ಕೇರಳದ ಇಟ್ಕಲ್ ಕೇವ್ಸ್. ಫ್ರೆಂಡ್ಸ್, ಇಲ್ಲಿ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಬಂಡೆಗಲ್ಲು ಚಿತ್ರಕಲೆ ಇಲ್ಲಿ ದೊರಕಿದೆ. ಫ್ರೆಂಡ್ಸ್, ಈ ಒಂದು ಮ್ಯಾಪ್ ನಲ್ಲಿ ದಕ್ಷಿಣ ಭಾರತದ ನವಶಿಲಾಯುಗಕ್ಕೆ ಸಂಬಂಧಿಸಿದಂತೆ ಅತಿ ಹೆಚ್ಚು ನೆಲೆಗಳು ಕಂಡುಬರೋದು ರಾಯಚೂರು ದೋಅಬ್ ಕ್ಷೇತ್ರ. ಅದೇ ತುಂಗಭದ್ರಾ ಮತ್ತೆ ಕೃಷ್ಣ ರಿವರ್ ವ್ಯಾಲಿ ಇದೆಯಲ್ಲ, ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಉತ್ಖನನ ಕೂಡ ನಡೆದಿದೆ. ನೆಲೆಗಳು ಸಹ ನಮ್ಗೆ ದೊರಕಿವೆ. ಓಕೆ ಫ್ರೆಂಡ್ಸ್, ಇಂಡಿಯನ್ ಸ್ಟೋನ್ ಏಜ್ ಸೀರೀಸ್ ನ 3 ಕಾಲಘಟ್ಟಗಳಾದಂತಹ ಪೇಲಿಯೋಲಿಥಿಕ್ ಏಜ್, ಮೆಸೋಲಿಥಿಕ್ ಏಜ್ ಮತ್ತೆ ನಿಯೋಲಿಥಿಕ್ ಏಜ್ ನ ನಾವು ಸ್ಟಡಿ ಮಾಡಿದೀವಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.